ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಕ್ಟರ್ ಮಣಿಕಂಠ ಯೂಟ್ಯೂಬ್ ಚಾನಲ್. ಏನಂತೆಲ್ಲ ನೋಡಿರ್ತಾರ, ತಮ್ಮನೇಲಿ ನೋಡಿಕೊಂಡು ನೀವು ಬಂದಿರ್ತೀರ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂದರೆ, ಇವತ್ತು ಯೂಟ್ಯೂಬರ್ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತೇಳಿ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೇನೋ ಅನುಕೂಲ ಆದರೆ ಲೈಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಇದು ಹೇಗಿದೆ ಅಂತೇಳಿ ಒಂದು ಸಲ ಕಾಮೆಂಟಲ್ಲಿ ತಿಳಿಸಿ. ಕೆಲವ್ರು ಕೇಳ್ತಾನೆ ಇದ್ದಾರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ, ನಾನು ತಮಿಳ್ ಮಾಡ್ತಾಯಿದ್ದೀನ, ತೆಲುಗು ಮಾಡ್ತಾಯಿದ್ದೀನ, ಕನ್ನಡ ಮಾಡ್ತಾಯಿದ್ದೀನಿ ಅಂತ. ಎಲ್ಲರೂ ತಮಿಳಲ್ಲ, ನೀವು ತಮಿಳ್ ತಾನೇ ಮಾಡ್ತಾರೆ, ನೀವು ತಮಿಳ್ ತಾನೇ ಅಂತ ಕೇಳ್ತಾರೆ. ಆದರೆ ನಾನು ತಮಿಳು ಮಾಡ್ತಾಯಿದ್ದೀನಿ, ಆದರೆ ನಾನು ತಮಿಳು ಮಾತಾಡೋಕ್ಕೆ ಬರುತ್ತೆ, ಆದರೆ ಬರೆಯೋಕ್ಕೆಲ್ಲ ಬರೋ ತಮಿಳಲ್ಲ. ಓಕೆ, ನಾನು ತಮಿಳು ಮಾತಾಡ್ತೀನಿ ಮತ್ತು ಬರೆಯೋಕ್ಕೆಲ್ಲ ಬರೋಲ್ಲ. ಅದೇ ನಾನು ಕನ್ನಡದವನೇ, ನಾನು ಕರ್ನಾಟಕನೇ, ಓಕೆನಾ? ಕ್ಲಾರಿಟಿ ಕೊಡ್ತೀನಾ? ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ನಾವು ಆಗಿದಾರ ಇಲ್ಲ, ನಮ್ಗೆ ಯಾವಾಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಾವು ಯಾವಾಗ ನೋಡ್ಕೊಳ್ಳೋದು ಅಂದ್ಕೊಂಡಿರ್ತೀನಿ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಕು, ಅದಕ್ಕೆ ನಾವೇನು ಮಾಡಬೇಕಂತ ಗೊತ್ತಾಗಲ್ಲ. ಆವಾಗ ನಾವೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಹತ್ರ ಹೋಗ್ತೀವಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀರ. ಅವ್ರು ಇಟ್ಕೊಂಡು ಸರಿ ಆಯಿತು ಮಾಡ್ಕೊಳ್ತೀರಿ ಅಂತಾರೆ. ಮತ್ತು ಇನ್ನೊಬ್ರು ಕೇಳ್ತೀರ, ನಮ್ಮ ಚಾನಲ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಿರಿ, ಅದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀರ. ಅವ್ರು ಇಟ್ಕೊಂಡು ಹೌದಾ ಹೌದಾ ಏನೋ ಒಂಥರ, ಹೌದಾ ನಿಮ್ಮ ಚಾನಲ್ ಇದೆಯಾ, ಹೌದಾ ಸರಿ ಮಾಡ್ಕೊಳ್ತೀನಿ ಅಂತಾರೆ. ಆದರೆ ಅವ್ರು ಮಾಡ್ಕೊಡ್ತಾರೋ ಮಾಡ್ಕೊಳ್ಳಲ್ಲ ಅದು ನಮ್ಗೆ ಗೊತ್ತಾಗೋದಿಲ್ಲ. ಸರಿ ಆಯ್ತು, ಇನ್ನೊಬ್ರು ಕೇಳ್ತೀರಿ, ನಾವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅವ್ರು ಇಟ್ಕೊಂಡು ಹೌದಾ ಸರಿ ಮಾಡ್ಕೊಳ್ತೀವಿ ಅಂತೇಳಿ ಮಾಡ್ಕೊಳ್ತಾರೆ ನಮ್ಮ ಕಣ್ಣು ಮುಂದ್ಗಡೆನೆ. ಆದರೆ ನಾವು ಹಿಂಗೆ ಹೋಗಿದ ತಕ್ಷಣ ನಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾವು ನಮ್ಮ ಚಾನಲಲ್ಲಿ ಇನ್ನೊಬ್ಬ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತೇಳಿ ನಾವು ಚೆಕ್ ನೋಡೋಷ್ಟೊಳಗೆ ಅನ್ಸಬ್ಸ್ಕ್ರೈಬ್ ಕೊಟ್ಬಿಟ್ಟಿರ್ತಾರೆ. ಆದರೆ ಯಾರು ಕೊಟ್ಟರು ಅನ್ಸಬ್ಸ್ಕ್ರೈಬ್ ನಮ್ಗೆ ಗೊತ್ತಾಗ್ತಾರಲ್ಲಪ್ಪ, ಯಾರು ಕೊಟ್ಟರು ಅನ್ಸಬ್ಸ್ಕ್ರೈಬು ಅದು ನಮಗೆ ಅನಿಸ್ತೈತೆ. ಅವಾಗ ನಾವೇನು ಮಾಡ್ತೀರಿ, ಇವ್ನು ಕೊಟ್ಟಿರ್ಬೋದಾ, ಇಲ್ಲ ಅವ್ನು ಕೇಳಿದ್ನಲ್ಲ ಅವ್ನು ಕೊಟ್ಟಿರ್ಬೋದು ಅನ್ಸಬ್ಸ್ಕ್ರೈಬು, ಏನು ಒಂದು ಗೊತ್ತಾಗಲ್ಲ ಅನ್ಸಬ್ಸ್ಕ್ರೈಬ್ ಯಾರು ಕೊಟ್ಟರು ಅಂತ ಹೇಳ್ಬಿಟ್ಟು. ಆದರೆ ಅದು ಭಯ ಏನು ಇವಾಗ ಬೇಡ. ಆದರೂ ಇದರಲ್ಲಿ ಒಂದು ಕಂಡೀಷನ್ ಇದೆ, ನಮ್ಮ ಸಬ್ಸ್ಕ್ರೈಬರ್ ನಾವು ಯಾರು ಅನ್ಸಬ್ಸ್ಕ್ರೈಬ್ ಕೊಟ್ಟರು ಯಾರು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋದ್ರಲ್ಲಿ ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನಂತ ಗೊತ್ತಾ? ಯೂಟ್ಯೂಬರ್ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದು ಏನು ಹೊಸ ಅಪ್ಡೇಟ್ ಅಂದರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಅದು ನಾವು ನಮ್ಮ ಚಾನಲ್ ಬಯೋದಲ್ಲಿ ಹೋಗಿ ನೋಡ್ಬೋದು. ನಮ್ಮ ಚಾನಲ್ ಅಂದರೆ ನಮ್ಮ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಬರ್ತೈತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅದೆಲ್ಲ ನಾವು ನೋಡ್ಬೋದು. ಆದರೆ ಮುಂಚೆ ಆದರೆ ಆ ಥರ ಅಪ್ಡೇಟ್ ಇರಲಿಲ್ಲ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಗೊತ್ತಾಗ್ತಿಲ್ಲ. ಆದರೆ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ನೋಡ್ತಾಯಿದ್ವಿ, ನಾವು ಯಾರು ನಮ್ಮ ಚಾನಲ್ ಇವರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಕ್ರೋಮಲ್ಲಿ ನಮ್ಮ ಚಾನಲ್ ಆಗಿಬಿಟ್ಟು ಚೆಕ್ ಮಾಡಿ ನಾವು ನೋಡ್ತಾಯಿದ್ರಿ. ಆದರೆ ಈಗ ಆ ಥರ ಏನಿಲ್ಲ, ಆ ಥರ ಭಯ ಪಡಬೇಕು ಅವಶ್ಯಕತೆಯೇ ಇಲ್ಲ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಯಾರು ಅನ್ಸಬ್ಸ್ಕ್ರೈಬ್ ಮಾಡಿಕೊಟ್ರು ಅದೆಲ್ಲ ನಾವು ನೋಡ್ಬೋದು ನಮ್ಮ ಚಾನಲಲ್ಲೇ. ಅದೇನಪ್ಪ ವಿಶೇಷ ಅಂದರೆ, ಇದು ಯಾರ್ಯಾರು ಬರುತ್ತೆ ಯಾರ್ಯಾರು ಬರೋಲ್ಲ ಈ ಹೊಸ ಅಪ್ಡೇಟು, ಅದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಅಂದರೆ ನಮ್ಮ ಚಾನಲ್ ಇವಾಗ ಇದೆಯಲ್ಲ, ಅದನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಅದು ಯಾವಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತೇಳಿ ತೋರಿಸ್ತಾಯಿತ್ತು, ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ನಮ್ಮ ಚಾನಲ್ ಅಂದರೆ, ಇವಾಗ ನಾನು ಯೂಟ್ಯೂಬರು ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಯೂಟ್ಯೂಬರು, ಅವರು ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವಾಗ ಏನು ಮಾಡ್ತಾರೆ ಅಂದರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ ಚಾನಲ್ ಅವ್ರದ್ದು ಇದೆ ನಮ್ಮದು ಇದೆ, ಅವ್ರು ಬಂದುಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅವಾಗ ನಮ್ಗೆ ತೋರಿಸುತ್ತೆ ಇವರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವ್ರು ಯಾರೋ ಹೊಸ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತು ನಾವು ಬೇರೆಯವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮದು ಇದೆ ಅಕೌಂಟು, ಬೇರೆಯವ್ರದ್ದು ಇದೆ ಅಂದರೆ ಅವ್ರದ್ದು ನಮ್ಮ ಅಕೌಂಟ್ ಇದೆ ಅಂತೇಳಿ ಅವ್ರದ್ದು ತೋರಿಸುತ್ತೆ. ಮತ್ತು ಇದು ಯಾವುದು ತೋರಿಸಲ್ಲ ಅಂದರೆ, ಇವಾಗ ನಮ್ಮದೇ ಅಂದರೆ ಯೂಟ್ಯೂಬ್ ಚಾನಲ್ ನಮ್ಮದಿದೆ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಮತ್ತೇನು ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ಇರಲ್ಲ. ಅವ್ರೇನು ಮಾಡ್ತಾರೆ, ಯೂಟ್ಯೂಬಲ್ಲಿ ಮೇಲ್ ಹಾಕ್ಕೊಂಡು ಅಂದರೆ ಮೇಲ್ ಕ್ರಿಯೇಟ್ ಮಾಡಿಕೊಂಡು ಇಮೇಲ್ ಕ್ರಿಯೇಟ್ ಮಾಡಿಕೊಂಡು ಅವ್ರು ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತಾರೆ. ನಾವು ಅಂದರೆ ಶಾರ್ಟ್ಸ್ ವೀಡಿಯೋಸು ಬರ್ತಾ ಇರ್ತಾರೆ, ಅವ್ರೇನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಆವಾಗ ಅವ್ರು ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್, ಆದರೆ ಅವ್ರದ್ದು ತೋರಿಸೋದೇ ಇಲ್ಲ, ಅವ್ರ ಅಕೌಂಟ್ ತೋರಿಸಲ್ಲ. ಯಾಕಂದರೆ ಅವ್ರದ್ದು ಯೂಟ್ಯೂಬ್ ಅಕೌಂಟ್ ಇಲ್ಲ. ಅವ್ರೇನು ಮಾಡ್ತಾರೆ, ಇಮೇಲ್ ಕ್ರಿಯೇಟ್ ಮಾಡಿಕೊಂಡು ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರದ್ದು ನಮಗೆ ಏನು ಮಾಡ್ತಾರೆ ತೋರಿಸಲ್ಲ, ಅವ್ರ ಚಾನಲ್ಲು ಅಂದರೆ ಅವ್ರ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಅವ್ರದ್ದು ತೋರಿಸೋದಿಲ್ಲ. ಇವಾಗ ನಮ್ಮ ಜೊತೆಲಿ ಇರೋಲ್ಲ ಭಯ ಪಟ್ಬಿಡ್ತಾರೆ. ಇವಾಗ ಬೇರೆಯವರು ಸ್ಟಾರ್ಟ್ ಮಾಡಿರ್ತಾರೆ, ನಾನು ಸ್ಟಾರ್ಟ್ ಮಾಡಿರ್ತೀನಿ, ನಮ್ಮ ಫ್ರೆಂಡ ಸ್ಟಾರ್ಟ್ ಮಾಡ್ತಿದ್ದಾರೆ, ಇನ್ನೊಬ್ಬರು ಬೇರೆಯವ್ರು ಯಾರೋ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೋ. ಅವ್ರೇನು ಮಾಡ್ತಾರೆ ಬಂದು, ಇವಾಗ ನನ್ನ ಚಾನಲಿಗೆ ಇವಾಗ ಅಪ್ಡೇಟ್ ಬಂದಿದೆ ಅನ್ಕೋ, ಅವಾಗ ನಾನು ಇಟ್ಕೊಂಡು ಹೇಳ್ತೀನಿ, ನನ್ನ ಚಾನಲಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ತೀನಿ. ಅವಾಗ ಅವ್ನಿಗೆ ಇಟ್ಕೊಂಡು ಏನು ಹೇಳ್ತಾರೆ, ಅಯ್ಯೋ ನನ್ನ ಚಾನಲ್ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಹೇಳೋದಂದರೆ, ಅವಾಗ ಏನು ಹೇಳ್ಬೇಕಂದ್ರೆ, ಅವ್ರ ಚಾನಲ್ ಏನಿದೆ ಅವ್ರದ್ದು ಬೇರೆಯವ್ರದ್ದು ನನ್ನ ಚಾನಲಲ್ಲಿ ಅಪ್ಡೇಟ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಲ್ಲ ತೋರಿಸ್ತಾ ಇದೆ, ಅವ್ರ ಚಾನಲಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಅದಕ್ಕೆ ರೀಸನ್ ಇದೆ. ಏನಂದರೆ, ಅದು ನಿನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರದ್ದೆಲ್ಲ ಯೂಟ್ಯೂಬ್ ಚಾನಲ್ ಇಲ್ಲ, ಅವ್ರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಅವರು ಬರೀ ಇಮೇಲಲ್ಲೇ
ಇಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅವರು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಭಯ ಬಿದ್ದುಬಿಟ್ಟಿರ್ತಾರೆ. ಅಯ್ಯೋ ನಂದು ಏನೋ ಯೂಟ್ಯೂಬ್ ಏನು ಆಗ್ಬಿಡ್ತಾ, ನಿಂತೋಯ್ತು ಇಷ್ಟೇ ನಂದು ಯೂಟ್ಯೂಬ್ ಚಾನಲ್ಲು, ಏನಾಗ್ಬಿಟ್ಟಿದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತೇಳಿ ಗೊತ್ತಾಗೋದು. ಅಂದರೆ ಏನೋ ಯೂಟ್ಯೂಬ್ ಚಾನಲ್ ಏನೋ ಸ್ಟ್ರೈಕ್ ಆಗಿಬಿಟ್ಟಿದೆ ನನ್ನ ಯೂಟ್ಯೂಬ್ ಚಾನಲ್ಲು, ಇವ್ರದ್ದು ನಂದಾಗ್ತಾಯಿದೆ, ಇವೊಂದು ಗ್ರೋ ಆಗ್ತಾಯಿದೆ, ಇವನ ಚಾನಲ್ ಇವೊಂದರಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಅಯ್ಯೋ ನಂದು ಯಾಕೆ ತೋರಿಸಲ್ಲ ಅಂತೇಳಿ ಜಾಸ್ತಿ ಕ್ಯೂರಿಯಾಸಿಟಿ ಮತ್ತು ಒಂಥರ ಭಯ. ಅಯ್ಯೋ ನಾನು ಇಷ್ಟು ದಿನ ಕಷ್ಟ ಬಿದ್ದಿದ್ದು ಹೋಯ್ತಾ ಅಂತ. ಏನಿಲ್ಲ, ನಿಂದು ಅಂದರೆ ಇವಾಗ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ಇನ್ನು ಕೆಲವೇ 150 ಇಲ್ಲಾಂದರೆ 500 ಜನ ಈ ಥರ ಸಬ್ಸ್ಕ್ರೈಬರ್ ಇದ್ದಾರೆ. ಒಂದು 500 ಜನ ಆದರೂ ಒಂದು 1000 ಜನ ಸಬ್ಸ್ಕ್ರೈಬರ್ ಆದರೆ ಆವಾಗ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಇವಾಗ ಯೂಟ್ಯೂಬರು ಇನ್ನೊಬ್ಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರೆ. ಅವಾಗ ಏನು ಮಾಡ್ತಾರೆ, 1000 ಜನ ನಿನ್ನ ಸಬ್ಸ್ಕ್ರೈಬರ್ ಇದ್ರೆ ಅನ್ಕೋ, ಅವಾಗ ಬಂದು ಅವ್ರು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅನ್ಕೋ. ಈಗ ಅಕೌಂಟ್ ಇರೋರು, ಯೂಟ್ಯೂಬ್ ಚಾನಲ್ ಅಕೌಂಟ್ ಇರೋರು ಬಂದು ನಿನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅನ್ಕೋ, ಅವಾಗ ತೋರಿಸುತ್ತೆ. ಇವಾಗೆಲ್ಲ 150, 100, 200 ಈ ಥರ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಅವ್ರಿಗೆ ಯಾರು ಅಷ್ಟು ಬೇಗ ಬಂದು ಬೇರೆ ಯೂಟ್ಯೂಬ್ ಚಾನಲ್ ಅವರು ಅಂದರೆ ಬೇರೆ ಯೂಟ್ಯೂಬರ್ ಇರ್ತಾರಲ್ಲ, ಅವ್ರು ಬಂದು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಏನು ಬಿಡು, ಇಂದೇನೋ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ವಲ್ಲ, ಏನು ಬಿಡು ಅಂತೇಳಿ ಹೊರಟೋಗ್ತಾರೆ. ಆದರೆ ಬೇರೆಯವ್ರು ಇನ್ನು ಸಬ್ಸ್ಕ್ರೈಬರ್ ತೋರಿಸ್ತಾರಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಇಮೇಲೆ ಇಟ್ಕೊಂಡಿರ್ತಾರಲ್ಲ, ಅವ್ರೇನು ಆ ಥರ ಅಂದ್ಕೊಳಲ್ಲ, ಏನೋ ಬಿಡು ಚೆನ್ನಾಗಿದೆ ವೀಡಿಯೋ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊರಟೋಗ್ತಾರೆ. ಆದರೆ ಯೂಟ್ಯೂಬರ್ಸ್ ಬೇರೆ ಒಬ್ಬ ಯೂಟ್ಯೂಬರ್ ಏನು ಮಾಡ್ತಾರೆ ಅಂದರೆ, ಏನಿದೆ ಇವನ ಅದರಲ್ಲಿ ಅಂತೇಳ್ಬಿಟ್ಟು ಒಂಥರ ನೆಗ್ಲಿಜೆನ್ಸಿಯಾಗಿ, ಏನಿದೆ ಈ ವಿಡಿಯೋದಲ್ಲಿ ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸ್ಕಿಪ್ ಮಾಡಿಬಿಡ್ತಾನೆ. ಅವನೇನು ಸಬ್ಸ್ಕ್ರೈಬ್ ಮಾಡಲ್ಲ, ಏನೋ ಲೈಕ್ ಕೊಟ್ಟರೆ ಕೊಟ್ಬಿಟ್ಟು ಅಷ್ಟೇ. ಇನ್ನು ಕೆಲವರು ಏನು ಮಾಡ್ತಾರೆ, ಲೈಕ್ಸ್ ಒಂದೇ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅವಾಗ ನೋಡ್ತೀರಿ, ಅಯ್ಯೋ ಲೈಕ್ಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಯಾರಕ್ಕೆ ಬಂದಿಲ್ಲ ಅಂದ್ಕೊಡ್ತಾರೆ. ಅವಾಗೆಲ್ಲ ಅವ್ರಿಗೂ ಇಷ್ಟ ಆಗಿರಬೇಕು ವೀಡಿಯೋ, ನಾವು ಮಾಡ್ತಾ ವೀಡಿಯೋ ಯಾವ ಥರ ಇಷ್ಟ ಆಗಬೇಕಂದ್ರೆ, ನೋಡಿದ ತಕ್ಷಣ ಹೊಸದಾಗಿದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ವೀಡಿಯೋ ಅಂತ ಹೇಳ್ತಾರೆ. ಅವಾಗ ಬೇರೆ ಯೂಟ್ಯೂಬ್ ಇಟ್ಕೊಂಡಿರೋರು ಅಂದರೆ ಯೂಟ್ಯೂಬರ್ ಅಂದರೆ ದೊಡ್ಡ ಯೂಟ್ಯೂಬರ್ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅಂದರೆ ಇವಾಗ ನಿಮ್ಮ ಥರ ಯಾರೋ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಇವನೇ ಯಾರೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ, ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ನೀನು ನೋಡ್ಬಿಡ್ತೀವಿ ಯಾರೋ ಇವನು ಅಂದರೆ, ಅವಾಗ ಅವ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅಂದರೆ ಒಂದು 10 ಜನ, ಒಂದು 20 ಜನ ಸಬ್ಸ್ಕ್ರೈಬರ್ ಬೇರೆ ಅಕೌಂಟ್ ಅವರು. ಅಂದರೆ ನೀನು ಯೂಟ್ಯೂಬ್ ಚಾನಲ್ ಇಟ್ಟಿರ್ತೀಯ, ನಿಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ಬಟ್ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡು, ಅವ್ರದ್ದು ಯೂಟ್ಯೂಬ್ ಚಾನಲ್ ಇರುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ ಇರೋರೇ ಒಂದು 20 ಜನ, ಒಂದು 10 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವಾಗ ನಿಂದು ಹೊಸ ಅಪ್ಡೇಟ್ ಬಂದುಬಿಡುತ್ತೆ. ಅಂದರೆ ತೋರಿಸುತ್ತೆ ಇಷ್ಟು ಜನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ತೋರಿಸುತ್ತೆ. ಆವಾಗ ನೋಡಿಬಿಟ್ಟು ಏನಿದು ಹೊಸ ಅಪ್ಡೇಟ್ ಅಂತಾರೆ. ಆದರೆ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಯೂಟ್ಯೂಬರ್ಸ್ ಯಾರು ನಿನ್ನ ಬೇರೆ ಯೂಟ್ಯೂಬರ್ಸು ಬಂದು ಅಂದರೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬೇರೆ ಇರೋರು ಅವ್ರು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು 5 ಜನ ಏನೋ ಮಾಡ್ಕೊಂಡಿದ್ದಾರೆ ಅಂದರೆ ಅದು ತೋರ್ಸೋಕ್ಕೆ ಹೋಗಲ್ಲ. ಆವಾಗ ನಾವು ಅಂದ್ಕೊಳ್ತೀವಿ, ಅಂದರೆ ಬೇರೆಯವ್ರ ಯೂಟ್ಯೂಬ್ ಚಾನಲ್ ಇದೆ, ಅವರು ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಅವ್ನು ಕೇಳಿದೆ, ಅವ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದನ್ನು ತೋರಿಸ್ತಾ ಇಲ್ಲಲ್ಲ ಅಂದ್ಕೊಳ್ತೀರ. ಆ ಥರನೂ ತೋರ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು 10 ಜನ, ಒಂದು 20 ಜನ ಆಗಿರಬೇಕು ನಿಮ್ಮ ಸಬ್ಸ್ಕ್ರೈಬರ್ಸು. ಆವಾಗ ಅವ್ರದ್ದು ಅಂದರೆ ಯೂಟ್ಯೂಬ್ ಚಾನಲ್ ಇರೋ ಒಂದು 10 ಜನ ಇದ್ದರೆ, ಇಲ್ಲಾಂದರೆ ಒಂದು 20 ಜನ ಇದ್ದರೆ ಬಂದು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಓಕೆ, ಅವಾಗ ಸಬ್ಸ್ಕ್ರೈಬರ್ಸು ತೋರಿಸುತ್ತೆ. ನಿಂದ ಫೋಟೋ ಇರುತ್ತೆ ನೋಡು, ಅಂದರೆ ಅಕೌಂಟಲ್ಲಿ ಒಂದು ನಿಂದು ಬಯೋದಲ್ಲಿ ಫೋಟೋ ಇರುತ್ತೆ, ಆ ಫೋಟೋದ ಕೆಳಗಡೆ ಬಂದು ತೋರಿಸುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ ನೀನು ಸ್ಕ್ರೋಲ್ ಮಾಡೆಲ್ಲ ನೋಡ್ಬೋದು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮತ್ತು ಯಾರನ್ನು ಸಬ್ಸ್ಕ್ರೈಬ್ ಕೊಟ್ಟರು, ಇದ್ರ ಬಗ್ಗೆ ಎಲ್ಲ ನೋಡ್ಬೋದು. ಇವಾಗ ಅದ್ರ ಬಗ್ಗೆ ನಾನೆಲ್ಲ ತೋರಿಸ್ಬೇಕಂದ್ರೆ ತೋರಿಸ್ತೀನಿ, ಅದೆಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ. ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತೀನಿ, ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ನನ್ನ ಫೋನ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು, ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಇದೆಯಲ್ಲ ಇದು ತೋರಿಸಿದೆ. ಇವಾಗ ನಾನೇನು ಮಾಡ್ತೀನಿ, ಯೂಟ್ಯೂಬ್ಗೆ ಹೋಗ್ತೀನಿ. ಯೂಟ್ಯೂಬ್ ಅಂದರೆ ಇಲ್ಲಿದೆ ಯೂಟ್ಯೂಬ್ ಇಲ್ಲಿದೆ. ಇವಾಗ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ನಾವು ಇಲ್ಲಿ ಕಾಣಿಸುತ್ತಲ್ಲ ಯು ಅಂತ ಹೇಳ್ಬಿಟ್ಟು ನಮ್ಮ ಫೋಟೋ ಕಾಣಿಸುತ್ತೆ, ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ತೋರಿಸುತ್ತೆ, ಆ್ಯಕ್ಟಿವ್ ಮಾಡಿ ಕಂಟೆಂಟ್ ಅಂತ ಹೇಳ್ಬಿಟ್ಟು. ನಾವೇನು ಮಾಡ್ತೀನಿ, ಚಾನಲ್ ಓಪನ್ ಮಾಡ್ಕೊಳ್ತೀವಿ. ಚಾನಲ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣಿಸುತ್ತೆ ನೋಡಿ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅದು ಇಲ್ಲಿ ಕಾಣಿಸುತ್ತೆ. ಅದೇನು ಮಾಡ್ತೀವಿ, ನಾವು ಕ್ಲಿಕ್ ಮಾಡ್ತೀವಿ. ಅವಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಲಿಸ್ಟೆಲ್ಲ ಇವಾಗ ತೋರಿಸುತ್ತೆ. ಈ ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಓಕೆನಾ. ಸ್ಕ್ರೀನ್ ರೆಕಾರ್ಡೆಲ್ಲ ತೋರಿಸಿದ್ನಲ್ಲ ಯಾವ ಥರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ತೋರಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು, ಈ ಥರ ನಿಮ್ಮ ಚಾನಲ್ ತೋರಿಸ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬರುತ್ತೆ ಅದು ಹೇಳಿದ್ದಲ್ಲ, ಒಂದು 20-30 ಜನ ಒಂದು 10 ಜನ ಸಬ್ಸ್ಕ್ರೈಬರ್ಸು ಅಂದರೆ ಯೂಟ್ಯೂಬ್ ಇರೋ ಸಬ್ಸ್ಕ್ರೈಬರ್ಸನ್ನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದು ತೋರಿಸುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಪಡೋಷ್ಟೇನಿಲ್ಲ. ಇನ್ನು ನಮ್ಮ ಚಾನಲ್ ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅಂದರೆ ವೀಡಿಯೋ ಯಾವಾಗ ನಾವು ಯಾವ ವೀಡಿಯೋ ಹಾಕಿದ್ರೆ ಅದು ಟ್ರೆಂಡ್ ಆಗುತ್ತೆ ಆ ವೀಡಿಯೋ, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಮಾಡ್ತೀನಿ, ಓಕೆನಾ. ಓಕೆ, ಸರಿ ಆಯಿತು. ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್.